ಪ್ರೇಸ್ ಲಾರ್ಡ್ ಎಲ್ಲರಿಗೂ. ಇವತ್ತು ನಮ್ಮೆಲ್ಲರೂ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದು ದೇವರು ಒಂದು ಸಾಕ್ಷಿ ನಾವೆಲ್ಲರೂ ಸೇರಿ ಕುಟುಂಬ ಆಗಿ ಶೇರ್ ಮಾಡ್ತಿರೋದು. ಇವರು ಸಿಸ್ಟರ್ ಸುಕುಮಾರಿ ಅಂತ, ಅವ್ರ ಮಗಳು ಸಾಕ್ಷಿ ಅಂತ ಹೇಳಿ. ನಾವಿಲ್ಲಿ ಹೊಸದಾಗಿ ಬಂದಿದ್ದೀವಿ ಸೋಲಾಪುರ್ಗೆ. ಇದು ನಮ್ಮ ಸಭೆಯಲ್ಲಿ ನಡೆದಿರುವಂಥ ಸೇವೆ ನಮ್ಮದು ಎಲ್ಲರದು. ಇವ್ರ ಮಗಳು ಸಾಕ್ಷಿಗೆ 8 ವರ್ಷದಿಂದ ದುರಾತ್ಮ ಕಾಟ ಇತ್ತು. ಆ ಮಗಳು ಸ್ನಾನಕ್ಕೆ ಹೋದ್ರೆ ಬಾತ್ರೂಮ್ದಲ್ಲಿ ತೊಂದರೆ ಆಗ್ತಿತ್ತು. ಸಿಂಕ್ ಹತ್ರ ಹೋಗಿ ಮುಖ ತೊಳೆಯುವಾಗ ಅಥವಾ ವಾಶ್ ಮಾಡುವಾಗ ಅಲ್ಲಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದೆ ಯಾರೋ ಒಬ್ರು, ಆ ಥರ ಅವಳಿಗೆ ಭಯ ಆಗಿದ್ರು. ನೈಟ್ ಎಲ್ಲ ನಿದ್ರೆ ಆಗ್ತಾ ಇರಲಿಲ್ಲ. ಅವ್ರ ಮಮ್ಮಿ ಬೆಳಗ್ಗೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡುವಾಗ ಅವಳ ಮಮ್ಮಿ ಪ್ರೇಯರ್ ಮಾಡೋದಕ್ಕೆ ಕಿವಿಗೆ ಬೀಳಬಾರ್ದಂತೆ ದುರಾತ್ಮ ಅವಳದು ಲೆಫ್ಟ್ ಸೈಡ್ ಕಿವಿನೇ ಬಂದ್ ಮಾಡಿಬಿಟ್ಟಿತ್ತು. ಆಮೇಲೆ ಅವಳಿಗೆ ತುಂಬ ಭಯ ಆಗ್ತಿತ್ತು. ಸ್ಕೂಲ್ಗೆ ಹೋಗೋಕ್ಕೆ ಭಯ, ನಿದ್ದೆ ಇಲ್ಲ ಸರಿಯಾಗಿ. ಮಗು ತುಂಬ ಕಷ್ಟಪಡ್ತಾ ಇತ್ತು. ಮನೆಯಲ್ಲಿ ಏನಾದರೂ ಓಡಾಡ್ದಂಗೆ ಒಂದೇನೋ ಕಪ್ಪದು ಒಂದು ಶಾಡೋ, ಒಂದು ನೆರಳು ಕಾಣಿಸ್ತಿತ್ತು. ಈ ಥರ ಯಾವಾಗ ಅವ್ರ ಮಮ್ಮಿ ಸುಕುಮಾರಿ ಸಿಸ್ಟರು ಪ್ರಾರ್ಥನೆ ಮಾಡ್ತಿರೋ, ದೇವರೇ ನಮಗೋಸ್ಕರ ಯಾರಾದರೂ ಒಂದು ಒಳ್ಳೆ ಸೇವಕರಿಗೂ ಕಳಿಸ್ರಿ ಎಂದಾಗಿ ದೇವರು ಅವ್ರ ಪ್ರಾರ್ಥನೆ ಕೇಳಿ ನಮ್ಮನ್ನ ಕಳಿಸಿದ್ದಾರೆ ಇಲ್ಲಿ ಅಂತ ನಾವು ತಿಳ್ಕೊಂಡ್ವಿ. ನಿಜವಾಗ್ಲೂ ದೇವ್ರ ಕೃಪೆ, ದೇವ್ರ ಕೆಲಸ ಇದು. ಸಾಕ್ಷಿಗೆ ದೇವರು ಸಂಪೂರ್ಣವಾಗಿ 8 ವರ್ಷದಿಂದ ಎಲ್ಲದ್ರ ಆತ್ಮ ಕಾಟದಿಂದ ದೇವರು ಜಯ ಕೊಟ್ಟಿದ್ದಾರೆ. ಇವಾಗ ಮೋರ್ ದೆನ್ 1 ವೀಕ್ ಆಯ್ತು, 1 ವಾರಕ್ಕಿಂತ ಜಾಸ್ತಿ ಆಯ್ತು. ಅವಳಿಗೆ ಇವಾಗ ಏನು ತೊಂದರೆ ಆಗಿಲ್ಲ. ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ, ಧೈರ್ಯವಾಗಿದ್ದಾಳೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾಳೆ, ನಿದ್ರೆ ಮಾಡ್ತಾ ಇದ್ದಾಳೆ. ಅಷ್ಟೊಂದು ಚೇಂಜಸ್. ಇವಾಗ ಅವ್ರ ಮನೆಯಲ್ಲಿ ಯಾರಿಗೂ ಅದ್ರ ಆತ್ಮ ಕಾಣ್ತಾ ಇಲ್ಲ, ಆ ಒಂದು ನೆರಳು ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಈ ಮಗಳಿಗೆ, ಈ ಕುಟುಂಬಕ್ಕೆ ದೇವರು ಸಂಪೂರ್ಣವಾಗಿ ಜಯ ಕೊಟ್ಟಿದ್ದಾರೆ. ಈ ಕುಟುಂಬ ಇವಾಗ ತುಂಬಾ ಸಂತೋಷವಾಗಿದೆ. ಇದೆಲ್ಲ ದೇವರಿಗೆ ಮಹಿಮೆ, ದೇವರು ಮಾಡಿದ್ದಾರೆ. ಇದು ದೇವರ ಸೇವೆ. ನಮ್ಮ ಮನುಷ್ಯರಿಂದ ಅಸಾಧ್ಯ, ಬಟ್ ದೇವರಿಂದ ಪ್ರತಿಯೊಂದು ಸಾಧ್ಯ. ದೇವರು ಈ ಸಾಕ್ಷಿಯನ್ನು ದೇವರ ಮಹಿಮೆಗೋಸ್ಕರ ಉಪಯೋಗ ಆಗಲಿ, ದೇವರ ರಾಜ್ಯಗೋಸ್ಕರ. ಆಮೇಲೆ ಯಾರಾದ್ರೂ ಈ ತರ ಆಗ್ತಾ ಇದ್ರೆ ದಯವಿಟ್ಟು ಒಳ್ಳೆ ಸೇವಕರ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ರಿ ಅಂತ ನಾನು ಹೇಳಿ ಎಂಕರೇಜ್ ಮಾಡಿ ಸಾಕ್ಷಿಯನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಸಿಸ್ಟರ್ ಸುಕುಮಾರಿ ಒಂದು ಸ್ವಲ್ಪ ಮಾತನಾಡ್ತಾರೆ. 8 साल से बुरी आत्मा थे, बहुत फोकस किया था, कान बंद हुआ था उसका, मुंह से बात नहीं आ रहा था. रात को 3 बजे प्रेयर करते टाइम सब मुंह बंद, कान बंद रहता था. मैं बोलती थी प्रभु मेरे बेटी को कैसा अच्छा होएगा, किसी को तो भेज दो, किसी को तो भेज दो. मैं प्रेयर करती थी. प्रभु ने हमारे लिए पास्टर को भेजे ले. प्रभु को धन्यवाद करती हूँ मैं. सब अच्छा है मेरे बेटी को. आज 8 साल से सब बुरी आत्मा, कितने 4-5 बुरी आत्मा थे मेरे बेटी के घर में. ऐसा गया जैसा दिखता था, आया जैसा दिखता था, काला साया दिखता था. सब प्रेयर में, अम्मा प्रेयर के बाद सब गया. प्रभु को धन्यवाद करती हूँ मैं. साक्षी बोलकर मैं साक्षी देगी बोली थी प्रेयर में. आज मैं साक्षी दे रही हूँ. मेरी बेटी बहुत अच्छा सो रही है, आज नींद कर रही है, रात में भी नींद कर रही है, कान भी बहुत अच्छा सुन रही है, मुंह से बहुत अच्छा बोल रही है, डर नहीं लग रहा उसको. प्रभु ने बहुत अच्छा सब छुटकारा दिया हमारे को. आज मैं अच्छे हूँ. प्रभु के नाम के धन्यवाद करती हूँ. हमारे अम्मा को भेजे प्रभु ने, मन में डाल के सोलापुर में हमारे लिए भेजे ले. धन्यवाद करती हूँ प्रभु जी, आपको कोटि कोटि धन्यवाद बोलती हूँ प्रभु जी. अम्मा को अभी अब ताकत दे दी है. हमारे जैसे लोग बहुत है, इस अम्मा को प्रेयर करने के लिए ताकत देना. ऐसे साक्ष्य देते रहेंगे हम. हमारे को सब छुटकारा दिया, बहुत धन्यवाद करती हूँ प्रभु जी को. फिर अम्मा जी को ताकत दो, इसलिए मैं और प्रेयर करती रहूंगी. हमारे जैसे लोगों को धन्यवाद करती हूँ. अभी सब तरफ से छुटकारा मिला प्रभु तरफ से. अम्मा प्रेयर करे बस सब छुटकारा मिला. धन्यवाद प्रभु जी. प्रेज लॉर्ड, जय मसीह की. मेरा नाम साक्षी है. आपको मैं साक्षी दूंगी. मुझको घर में ऐसा साया दिखता था. मुझे घर में रहना पसंद नहीं था. मुझको ऐसा लगता था मेरे अंदर कुछ है. मैं मम्मी पापा को बताती, वो मुझे ध्यान नहीं देते थे. मुझे ऐसा लगता था मेरे घर में. फिर मैंने अम्मा आई थी, इसलिए मैंने उसके अम्मा के पास प्रेयर करने को गए थे. मुझे अंदर से सब ऐसे बाहर निकल के जा रहा था, इसे फील हुआ. जीसस को थैंक यू बोलती हूँ. मेरे अंदर से सब गया. मैं अच्छी हूँ अब. मैं घर में ऐसे क्या नहीं दिखता था, मुझे अब अच्छा दिखता था.